ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ದಿನ ನಾನು ನಿಮ್ಮ ಜೊತೆ ಬೋಟ್ ನೆಕ್ ಡಿಸೈನ್ ಶೇರ್ ಮಾಡ್ತಾ ಇದ್ದೀನಿ. ನೀವು ನಿಮ್ಮ ಮೆಜರ್ಮೆಂಟ್ಗೆ ಅಕಾರ್ಡಿಂಗಾಗಿ ತಗೊಳ್ಳಿ. ಈಗ ಇಲ್ಲಿ ಬ್ಲೌಸ್ನ ಉದ್ದ ಪ್ಲಸ್ 1 ಇಂಚ್, ಶೋಲ್ಡರ್ 8 ಇಂಚು, ಮತ್ತು ಇಲ್ಲಿ ಚೆಸ್ಟ್ನ ರೌಂಡ್ ಬಂದು 10 ಇಂಚ್ ತೊಗೊಂಡಿದ್ದೀನಿ, ಮತ್ತು ವೇಸ್ಟ್ನ ರೌಂಡ್ 9 ಇಂಚ್, ಆರ್ಮೋಲ್ನ ಡೌನ್ ಬಂದು 7.5 ಇಂಚ್ ತೊಗೊಂಡಿದ್ದೀನಿ. ಈಗ ಇಲ್ಲಿ ನೆಕ್ ವಿಡ್ತ್ ಬಂದು 4 ಇಂಚ್ ಇಟ್ಟಿದ್ದೀನಿ, ಮತ್ತು ನೆಕ್ ಡೌನ್ 3 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ಸ್ಟ್ರೈಟಾಗಿ ಲೈನ್ ಡ್ರಾ ಮಾಡ್ಕೋಬೇಕು. ಲೈನ್ ಡ್ರಾ ಮಾಡಿದ್ಮೇಲೆ ಇಲ್ಲಿ ನಾನು 4 ಇಂಚಿಗೆ ಮತ್ತೆ ಮಾರ್ಕ್ ಮಾಡ್ತಾ ಇದ್ದೀನಿ. ಮತ್ತು ಈ ಡಾಟು ಸೇರಿಸಿ ಲೈನ್ ಡ್ರಾ ಮಾಡಿಕೊಂಡು ಇಲ್ಲಿ ಒಂದು ಬೋಟ್ ನೆಕ್ ಶೇಪ್ನ ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ ಹೀಗೆ. ಮತ್ತು ಇಲ್ಲಿ ನಾನು 5.5 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ. ಇದು ನೆಕ್ ಡೌನ್. ಇದನ್ನು ಸಿಂಪಲ್ಲಾಗಿ ಈ ರೀತಿಯಾಗಿ ಡಿಸೈನ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾವು ಮಾರ್ಕ್ ಮಾಡಿರೋ ಪ್ರಕಾರ ಇದನ್ನು ಕಟ್ ಮಾಡ್ಕೋಬೇಕಾಗತ್ತೆ. ಈಗ ಪೇಪರ್ ಪೇಸ್ಟಿಂಗ್ ತೊಗೊಂಡಿದ್ದೀನಿ. ಇದನ್ನು ಡಬಲ್ ಫೋಲ್ಡಲ್ಲಿ ತೊಗೊಂಡು ಓಪನ್ ಬಂದು ನಮ್ಮ ಸೈಡ್ಗೆ ಇರಬೇಕು, ಕ್ಲೋಸಿಂಗ್ ಸೈಡು ಈ ರೀತಿಯಾಗಿ ಇಲ್ಲಿ ನೆಕ್ ಡಿಸೈನ್ ಬರುತ್ತಲ್ಲ ಅದನ್ನು ಹಾಕಿ ಮಾರ್ಕ್ ಮಾಡ್ಕೋಬೇಕು. ಈಗ ಮಾರ್ಕ್ ಮಾಡಿದ್ಮೇಲೆ 1 ಇಂಚಷ್ಟು ಹೆಚ್ಚಿಗೆ ಬಿಟ್ಟು ಕಟ್ ಮಾಡ್ಕೋಬೇಕಾಗುತ್ತೆ. ಎರಡು ಸೈಡು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಇಲ್ಲಿ ಮೇನ್ ಫ್ಯಾಬ್ರಿಕ್ ಕೂಡ ನಾನು ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿ. ಈಗ ಇಲ್ಲಿ ಪೇಪರ್ ಪೇಸ್ಟಿಂಗ್ ಮೊದಲಿಗೆ ಕೆಳಗಿಟ್ಟು ಅದರ ಮೇಲೆ ಲೈನಿಂಗ್ ಪೀಸ್ನ ಈ ರೀತಿಯಾಗಿ ಪಿನ್ ಮಾಡ್ತಾ ಇದ್ದೀನಿ. ಹೀಗೆ ನೀಟಾಗಿ ಪಿನ್ ಮಾಡ್ಕೋಬೇಕು. ಈ ರೀತಿಯಾಗಿ ಪಿನ್ ಮಾಡೋದ್ರಿಂದ ಫ್ಯಾಬ್ರಿಕ್ ನೀಟಾಗಿ ಫಿಕ್ಸ್ ಆಗುತ್ತೆ, ನಮಗೆ ಸ್ಟಿಚ್ ಮಾಡುವಾಗೂ ಈಸಿ ಆಗುತ್ತೆ. ಈಗ ಇಲ್ಲಿ ನಾನು ಪೇಪರ್ ಪೇಸ್ಟಿಂಗ್ನ ಲೈನಿಂಗ್ ಫ್ಯಾಬ್ರಿಕ್ ಮೇಲೆ ಅಟ್ಯಾಚ್ ಮಾಡ್ತಾ ಇದ್ದೀನಿ. ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು. ಎಲ್ಲೂ ಎಕ್ಸ್ಟ್ರಾ ಬರದೇ ಇರೋ ಹಾಗೆ ನೋಡಿಕೊಂಡು ಅಟ್ಯಾಚ್ ಮಾಡಿಕೊಂಡು ಈಗ ಮತ್ತೊಂದು ಸೈಡ್ ಕೂಡ ಹೀಗೆ ಅಟ್ಯಾಚ್ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಐರನ್ ಕೂಡ ಮಾಡ್ಕೋಬೋದು. ಹೀಗೆ ಪೂರ್ತಿ ನೆಕ್ ಕೂಡ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಎಕ್ಸ್ಟ್ರಾ ಬಂದಿರೋ ಪೇಪರ್ ಪೇಸ್ಟಿಂಗ್ನೆಲ್ಲ ಕಟ್ ಮಾಡಿ ತೆಗಿಬೇಕು. ನೀಟಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಮತ್ತು ಈ ರೀತಿಯಾದ ಡಿಸೈನ್ಗಳು ನಮ್ಮ ಚಾನಲಲ್ಲಿ ತುಂಬ ಇದ್ದಾವೆ ಫ್ರೆಂಡ್ಸ್, ನೋಡಿ ಸಪೋರ್ಟ್ ಮಾಡಿ. ಈಗ ಇಲ್ಲಿ ಮೇನ್ ಪೀಸ್ನ ಸೀದಾ ಇಟ್ಟು ಅದರ ಮೇಲೆ ಈ ಲೈನಿಂಗ್ ಫ್ಯಾಬ್ರಿಕ್ನ ಉಲ್ಟಾದಲ್ಲಿಡಬೇಕು. ಉಲ್ಟಾ ಅಂದರೆ ಈಗ ಪೇಪರ್ ಪೇಸ್ಟಿಂಗ್ ಅಟ್ಯಾಚ್ ಮಾಡಿದ್ದೀವಲ್ಲ ಅದು ಟಾಪ್ ಸೈಡ್ ಬರೋ ಹಾಗಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲಿ 1/2 ಇಂಚಷ್ಟು ಮಾರ್ಜಿನ್ ಬಿಟ್ಟು ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ. ಮತ್ತು ಈಗ ನೆಕ್ ಸೈಡ್ಗೆ ಈ ಲೇಸ್ ತೊಗೊಂಡಿದ್ದೀನಿ ನಾನು, ಇದು ಡೋರಿ. ಈ ಡೋರಿ ತೊಗೊಂಡು ನಾನಿಲ್ಲಿ ಫಿಕ್ಸ್ ಮಾಡ್ಕೊತೀನಿ. ಮೊದಲಿಗೆ ಇಲ್ಲಿ ನಾನು ಪಿನ್ನಿಂದ ಅಟ್ಯಾಚ್ ಮಾಡ್ತಾಯಿದ್ದೀನಿ. ನೋಡಿ ಈ ರೀತಿ ನೀಟಾಗಿ ಮೈನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ ಫ್ಯಾಬ್ರಿಕ್ಕು ಫಿಕ್ಸ್ ಮಾಡ್ಕೋಬೇಕು. ಈಗ ಇಲ್ಲಿ ನೆಕ್ ಶೇಪ್ ಕೊಡೋಕ್ಕೋಸ್ಕರ ಸ್ಟಿಚ್ನ ನಂಬರ್ 2ಗೆ ನಾನು ಇಟ್ಟಿದ್ದೀನಿ. ಅಂದರೆ ತುಂಬ ಸಣ್ಣದಾಗಿ ಬರೋ ಥರ ಮಾಡ್ಕೋಬೇಕು, ಆವಾಗ ನೆಕ್ ಫಿನಿಶಿಂಗು ತುಂಬ ನೀಟಾಗಿ ಬರುತ್ತೆ ಫ್ರೆಂಡ್ಸ್. ಈಗ ಇಲ್ಲಿ ನಾನು ಡೋರಿ ತೊಗೊಂಡು ಈ ರೀತಿ ಪಾಯಿಂಟ್ ಬರೋ ಕಡೆ ಫಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ರಫ್ ಮಾಡಬೇಕು. ಈ ರೀತಿ 1/2 ಫೂಟಷ್ಟು ಮಾರ್ಜಿನ್ ಬಿಟ್ಟು ಹೀಗೆ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಯಾವುದೇ ನೆಕ್ಕನ್ನು ಕೂಡ ನೀವು ಅಟ್ಯಾಚ್ ಮಾಡುವಾಗ
ಸಣ್ಣ ಸ್ಟಿಚ್ಚಿಂದ ಅಟ್ಯಾಚ್ ಮಾಡಿ ತುಂಬ ನೀಟಾಗಿ ಬರುತ್ತೆ. ಇಲ್ಲೂ ಕೂಡ ನಾನು ಡೋರಿ ಫಿಕ್ಸ್ ಮಾಡ್ತಾ ಇದ್ದೀನಿ. ನೀಟಾಗಿ ಎರಡೂ ಕಡೆ ಕೂಡ ರಫ್ ಮಾಡ್ಕೋಬೇಕು. ಹಿಂಗೆ ಪೂರ ನೆಕ್ ಕೂಡ 1 ಫುಟ್ ಮಾರ್ಜಿನ್ ಬಿಟ್ಟು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಮತ್ತೆ ಇಲ್ಲಿ ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ನೆಲ್ಲ ಕಟ್ ಮಾಡಿ ತೆಗಿಬೇಕು. ನೋಡಿ ಹೀಗೆ. ಈ ಡಿಸೈನು ತುಂಬ ಸಿಂಪಲ್ ಆಗಿದೆ ಫ್ರೆಂಡ್ಸ್. ಬಿಗಿನರ್ಸ್ಗೆ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು. ಈಗ ಇಲ್ಲಿ ರೌಂಡ್ ತಿರುಗೋ ಕಡೆ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ಸ್ ಮಾಡಬೇಕು. ಮತ್ತು ಇಲ್ಲಿ ಪಾಯಿಂಟ್ ಬಂದಿದೆಯಲ್ಲ ಅದನ್ನು ಕೂಡ ಸ್ವಲ್ಪ ಸ್ಟಿಚ್ ಕಟ್ ಆಗದೇ ಇರೋ ಹಾಗೆ ನೋಡಿಕೊಂಡು ಕಟ್ ಮಾಡ್ಕೋಬೇಕು. ಈಗ ನಾನು ಇದನ್ನು ಟರ್ನ್ ಮಾಡ್ತಾ ಇದ್ದೀನಿ. ಹೀಗೆ ಈ ಈ ಡೋರಿ ಅಟ್ಯಾಚ್ ಮಾಡಿರೋದ್ರಿಂದ ಇಷ್ಟು ನೀಟಾಗಿ ನಮಗೆ ಇಲ್ಲಿ ಪಾಯಿಂಟ್ ಬರುತ್ತೆ. ಅದನ್ನು ಹಿಡ್ಕೊಂಡು ಈ ರೀತಿ ಪುಲ್ ಮಾಡಿದ್ರೆ ಈ ರೀತಿಯಾಗಿ ಬರುತ್ತೆ. ಈಗ ಇಲ್ಲಿ ನಾನು ವೆಸ್ಟ್ ಸೈಡ್ ಕೂಡ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ ಇಲ್ಲಿ ಪಟ್ಟಿ ಕೂಡ ಹಾಕೋಬೋದು. ನಾನಾದರೆ ಪಟ್ಟಿ ಸ್ಕಿಪ್ ಮಾಡಿದ್ದೀನಿ. ಅದಕ್ಕೆ ಈ ರೀತಿ ಟಾಪ್ ಸೈಡು ಸ್ಟಿಚ್ ಮಾಡ್ಕೋಬೇಕು. ಕೊನೆಯಲ್ಲೇ ಈ ರೀತಿಯಾಗಿ ನೀಟಾಗಿ ಫಿನಿಶಿಂಗ್ ಕೊಟ್ಟು ಸ್ಟಿಚ್ ಮಾಡ್ಕೋಬೇಕು. ಲೈನಿಂಗ್ ಎಲ್ಲೂ ಹೊರಗಡೆ ಕಾಣಬಾರ್ದು ಫ್ರೆಂಡ್ಸ್. ಈಗ ನೆಕ್ ಸೈಡ್ ಕೂಡ ಇದೇ ರೀತಿ ಫಿನಿಶಿಂಗ್ ಕೊಟ್ಟು, ಮೊದಲಿಗೆ ಇಲ್ಲಿ ನಾನು ಕೈಯಿಂದ ನೀಟಾಗಿ ಫಿನಿಶಿಂಗ್ ಕೊಡ್ತಾ ಇದ್ದೀನಿ. ಮತ್ತು ಇಲ್ಲಿ ಕಾರ್ನರಲ್ಲೇ ಸ್ಟಿಚ್ ಮಾಡ್ತಾ ಹೋಗ್ತೀನಿ. ನೋಡಿ ಈ ರೀತಿ ನೀಟಾಗಿ ಎಲ್ಲಿ ಕೂಡ ಸುಕ್ಕು ಬರದೇ ಇರೋ ಹಾಗೆ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಈ ಪಾಯಿಂಟ್ಗಳು ಬರೋ ಕಡೆ ನೀಟಾಗಿ ನೀಡ್ಲನ್ನು ಕೆಳಗಿಳಿಸಿ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಆವಾಗ ನೀಟಾಗಿ ಪಾಯಿಂಟ್ಸ್ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡಿ ನಾನು ಇದೇ ರೀತಿ ಪೂರ್ತಿ ನೆಕ್ ಕೂಡ ಸ್ಟಿಚ್ ಮಾಡ್ತಾ ಇದ್ದೀನಿ. ಈಗ ಇಲ್ಲಿ ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾವು ಲಾಂಗ್ ಸ್ಟಿಚ್ ಇಟ್ಕೋಬೇಕು. ಲಾಂಗ್ ಅಂದರೆ ತುಂಬ ಲಾಂಗ್ ಕೂಡ ಇಟ್ಕೋಬೇಡಿ, ಸುಕ್ ಬರುತ್ತೆ. ಒಂದು 3.5 ನಂಬರಷ್ಟು ಇಟ್ಕೊಂಡ್ರೆ ಸಾಕು. ಹೀಗೆ ಪೂರ್ತಿ ಸೈಡ್ ಕೂಡ ನಾನು ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ನ ಕಟ್ ಮಾಡಿ ತೆಗಿತಾ ಇದ್ದೀನಿ. ನೋಡಿ ಹೀಗೆ ಎರಡೂ ಕಡೆ ಕೂಡ ನೀಟಾಗಿ ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ನ ಕಟ್ ಮಾಡಿ ತೆಗಿಬೇಕು. ಇಲ್ಲಿ ನೋಡಿಕೊಂಡು ಸ್ವಲ್ಪ ಹುಷಾರಾಗಿ ಕಟ್ ಮಾಡ್ಕೊಳ್ಳಿ, ಲೈನಿಂಗ್ ಫ್ಯಾಬ್ರಿಕ್ ಕಟ್ ಆಗಬಾರ್ದು. ಈಗ ಇಲ್ಲಿ ಸೆಂಟ್ರಿಗೆ ಫೋಲ್ಡ್ ಮಾಡಿಕೊಂಡು ನಾವು ಎಷ್ಟು ಮಾರ್ಜಿನ್ ಬಿಟ್ಟಿರ್ತೀವಿ ಅದಕ್ಕೆ ಮಾಡ್ಕೋಬೇಕು. ಮತ್ತು ಸೆಂಟರ್ಗೆ ಕೂಡ ಮಾರ್ಕ್ ಮಾಡಿಕೊಂಡು ಈ ಮಾರ್ಕು ಜಾಯಿಂಟ್ ಮಾಡ್ಕೊಂಡು, ಮತ್ತು ಇಲ್ಲಿ 1/2 ಇಂಚಷ್ಟು ಅಗಲ 4 ಇಂಚಷ್ಟು ಉದ್ದ ಬ್ಯಾಕ್ ಡಾಟ್ ಹಿಡಿಬೇಕು. ಈ ಸೈಡ್ ಕೂಡ ಇದೇ ರೀತಿ ಮಾಡ್ಕೋಬೇಕು. ಇಲ್ಲಿ ನೋಡಿ ಈ ರೀತಿಯಾಗಿ ತಯಾರಾಗಿದೆ. ಈಗ ನಾನಿಲ್ಲಿ ಡೋರಿಗೆ ಲಟ್ಕನ್ ರೆಡಿ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಫ್ಯಾಬ್ರಿಕ್ಕಿಂದನೇ ನಾನು ರೆಡಿ ಮಾಡ್ಕೊತೀನಿ. ಇದು 3 ಇಂಚ್ ಅಗಲ 3 ಇಂಚ್ ಉದ್ದ ಇದೆ. ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಸ್ಟಿಚ್ ಮಾಡ್ಕೋಬೇಕು. ನಾನು ಒಂದೊಂದು ಸೈಡ್ಗೆ 3 ಅಟ್ಯಾಚ್ ಮಾಡ್ತಾ ಇದ್ದೀನಿ. ಇದು ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಇದನ್ನು ಟರ್ನ್ ಮಾಡಿದ್ಮೇಲೆ ಮತ್ತೆ ಇದ್ರ ಹತ್ರ ಇನ್ನೂ ಒಂದು ಪೀಸು ಟ್ರಯಾಂಗಲ್ ಶೇಪಲ್ಲಿ ಫೋಲ್ಡ್ ಮಾಡಿ, ನೋಡಿ ಈ ರೀತಿ ಇದನ್ನು ಉಲ್ಟದಲ್ಲಿ ಅಟ್ಯಾಚ್ ಮಾಡ್ಕೋಬೇಕು. ಹೀಗೆ ಎಕ್ಸ್ಟ್ರಾ ಇರೋ ಪೀಸ್ನ ಕಟ್ ಮಾಡಿ ತೆಗಿಬೇಕು. ಮತ್ತು ಇದನ್ನು ಟರ್ನ್ ಮಾಡಿಕೊಂಡು
ಇನ್ನು ಒಂದು ಪೀಸ್ ಕೂಡ ಇದೇ ರೀತಿ ಹಿಂಭಾಗದಿಂದನೇ ಅಟ್ಯಾಚ್ ಮಾಡ್ಕೊಬೇಕು. ನೋಡಿ ಹೀಗೆ ಈ ಥರ ಮಾಡಿಕೊಂಡು ನೀವು ಒಂದು 1/2 ಇಂಚಷ್ಟು ಮಾರ್ಜಿನ್ ಸ್ಪೇಸ್ ಕೊಟ್ಕೋಬೇಕು. ಎಕ್ಸ್ಟ್ರಾ ಇರೋ ಪೀಸ್ ಕಟ್ ಮಾಡಿ ಮತ್ತೆ ಇದನ್ನು ಕೂಡ ಟರ್ನ್ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ಕಾಣುತ್ತೆ. ನಾನು ಇದೇ ರೀತಿ ಎರಡು ಸೈಡ್ ಕೂಡ ಮಾಡ್ಕೊಂಡಿದ್ದೀನಿ. ಇಲ್ಲಿಗೆ ನಮ್ಮ ಡಿಸೈನ್ ಈ ರೀತಿಯಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಈ ದಿನದ ಡಿಸೈನ್ ಈ ರೀತಿಯಾಗಿ ತಯಾರಾಗಿದೆ ಫ್ರೆಂಡ್ಸ್. ಈ ನೆಕ್ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ಲೈಕ್ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಧನ್ಯವಾದ.